ಕೇಳ್ತಾನೆ. ಅವಾಗ ವನ್ಯ ನನಗೆ 2 ಚಿನ್ನದ ಟೋಪಿಗಳನ್ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅಷ್ಟೊಂದು ಸಂಪತ್ತು ಅವ್ರ ಹತ್ರ ಇರೋದಿಲ್ಲ. ಅದರಿಂದ ವನ್ಯನಿಗೆ ನಾನ್ ನಿನ್ಗೆ ದುಡ್ಡಿನ ಬದಲು ಒಂದು ಕೆಲಸ ಕೊಡ್ತೀನಿ. ನಮ್ಮ ಹತ್ರ ಇರುವಂತಹ ಕುದುರೆಗಳನ್ನ ಇನ್ ಮುಂದೆ ನೀನೇ ನೋಡ್ಕೋ, ನಿನ್ಗೆ ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವನ್ಯ ಕೂಡ ಒಪ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಮಲಗಿರ್ಬೇಕಾದ್ರೆ ಅವನಿಗೆ ಒಂದು ಕನ್ಸು ಬೀಳುತ್ತೆ. ಅದೇನಂದ್ರೆ ವನ್ಯ ರಾಜನಾಗೆ ಅವನು ಜಾಕತನ ಕತ್ತರಿಸಿ ಡ್ಯಾನ್ಸ್ ಮಾಡ್ತಿರೋ ತರ ಕಾಣಿಸ್ತಿರುತ್ತೆ. ಅದರಿಂದ ಅವನು ನಿದ್ದೆಯಿಂದ ತುಂಬಾ ಗಾಬರಿಯಿಂದ ಎದ್ದೇಳ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವನು ಅವನ ಮಂತ್ರಿಗಳಿಗೆ ವನ್ಯನ ತೋರಿಸಿ ನನಗೆ ಇವನು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಇವನನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ಒಬ್ಬ ಮಂತ್ರಿ ಅವನಿಗೆ ಒಂದು ಸಲಹೆ ಕೊಡ್ತಾನೆ. ಅದೇನಂದ್ರೆ ನಾನು ಒಂದು ಕಥೆಯಲ್ಲಿ ಫೈರ್ ಬರ್ಡ್ ಬಗ್ಗೆ ಕೇಳಿದ್ದೀನಿ, ಅದನ್ನ ಇಟ್ಕೊಂಡ್ ಬಾ ಅಂತ ವನ್ಯನಿಗೆ ಹೇಳಿ ಅವನನ್ನ ಇಲ್ಲಿಂದ ಕಳಿಸ್ಬಿಡೋಣ. ಹೇಳ್ಬೇಕು ಅಂದ್ರೆ ಆ ರೀತಿ ಪಕ್ಷಿ ಇರೋದೇ ಇಲ್ಲ, ಅದರಿಂದ ಅದನ್ನ ವನ್ಯ ಹಿಡಿಯೋದಕ್ಕೆ ಆಗೋದಿಲ್ಲ. ಅವನು ಅದನ್ನ ಹಿಡಿಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವನು ಈ ಅರಮನೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಅವ್ರುಗಳು ಆ ವಿಷಯನ ವನ್ಯನಿಗೆ ತಿಳಿಸ್ತಾರೆ. ಅದಕ್ಕೆ ವನ್ಯ ಕೂಡ ಒಪ್ಕೊಳ್ತಾನೆ. ನಂತರ ಅವನು ಆ ವಿಷಯನ ತಂದು ಸ್ಟಾಲಿನ್ ಹತ್ರ ಹೇಳ್ತಾನೆ. ಅವನೇನಾದ್ರೂ ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ಬರ್ಡ್ನ ಇಟ್ಕೊಂಡ್ ಬಂದ್ರೆ ಅವನಿಗೆ ಚಿನ್ನದಿಂದ ಮಾಡಿರುವಂತಹ ಒಂದು ವಸ್ತ್ರನ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆ ಮಾತನ್ನ ಕೇಳಿ ಸ್ಟಾಲಿನ್ ಆ ಫೈರ್ ಬರ್ಡ್ ಹತ್ರ ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಅದ್ರ ಹತ್ರ ಹೋಗ್ಬೇಕು ಅಂದ್ರೆ ನೀರಲ್ಲಿರುವಂತಹ ಡ್ರಾಗನ್ ನ ದಾಟಿ ಬಿರುಗಾಳಿಯಿಂದ ಬಚಾವಾಗಿ ಆ ಬರ್ಡ್ ಇರುವಂತಹ ಜಾಗಕ್ಕೆ ಹೋದ್ರೆ ಆ ಫೈರ್ ಬರ್ಡ್ ಅದರ ಶಕ್ತಿನ ಯೂಸ್ ಮಾಡಿ ನಮ್ಮೆಲ್ಲರನ್ನು ಸಾಯಿಸ್ಬಿಡುತ್ತೆ. ಇದುವರೆಗೂ ಅಲ್ಲಿ ಹೋದವರು ಯಾರು ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳ್ತಿರುತ್ತೆ. ಆದ್ರೂ ಕೂಡ ವನ್ಯ ಸ್ಟಾಲಿನ್ ಮಾತನ್ನ ಕೇಳ್ದೆ ಆ ಬರ್ಡ್ ನ ಹುಡ್ಕೋದಕ್ಕೆ ಹೊರಡ್ತಾನೆ. ಅವನಿಗೆ ಸ್ಟಾಲಿಯನ್ ಸಹಾಯ ಇರೋದ್ರಿಂದ ಅವರುಗಳು ಡ್ರಾಗನ್ ಮತ್ತೆ ಬಿರುಗಾಳಿ ಇರುವಂತಹ ಜಾಗನೆಲ್ಲ ತುಂಬಾ ಸುಲಭವಾಗಿ ದಾಟಿ ಮುಂದೆ ಬರ್ತಾರೆ. ಅವಾಗ ಒಂದು ಜಾಗದಲ್ಲಿ ವನ್ಯನಿಗೆ ಕೆಲವು ನಟ್ಸ್ಗಳು ಸಿಗ್ತವೆ. ಅದನ್ನ ಅವನು ತಿನ್ನೋದಕ್ಕೆ ನೋಡ್ತಾ ಇರ್ತಾನೆ. ಅದನ್ನ ಸ್ಟಾಲಿಯನ್ ತಪ್ಪಿಸಿ ನೀನು ಈ ನಟ್ಸ್ ಗಳನ್ನ ತಿನ್ಬೇಡ, ಇವುಗಳಿಗೆ ಸ್ಲೀಪಿಂಗ್ ನಟ್ಸ್ ಅಂತ ಕರೀತಾರೆ. ಇವುಗಳು ಫೈರ್ ಬರ್ಡ್ ಗೆ ತುಂಬಾನೇ ಇಷ್ಟ. ಈ ನಟ್ಸ್ ಗಳನ್ನ ತಿನ್ಕೂಡ್ಲೆ ಸ್ವಲ್ಪ ಸಮಯದಲ್ಲಿ ಅವರುಗಳು ಕನ್ಸಿನ ಲೋಕಕ್ಕೆ ಹೋಗ್ಬಿಡ್ತಾರೆ. ಅದರಿಂದನೇ ಫೈರ್ ಬರ್ಡ್ಸ್ ಗಳಿಗೆ ಈ ನಟ್ಸ್ ಗಳಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಿರುತ್ತೆ. ಆ ಮಾತನ್ನ ಕೇಳಿ ವನ್ಯ ಆ ನಟ್ಸ್ ಗಳನ್ನ ಸ್ವಲ್ಪ ಅವನ ಬ್ಯಾಗ್ ಒಳಗಡೆ ಇಟ್ಕೊಳ್ತಾನೆ. ಅದಾದ್ಮೇಲೆ ಅವರುಗಳು ಫೈರ್ ಬರ್ಡ್ ಇರುವಂತಹ ಜಾಗಕ್ಕೆ ಬಂದು ವೇಟ್ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಕತ್ಲಾಗುತ್ತೆ. ಹಾಗಾಗಿ ವನ್ಯ ಅವನು ತಂದಿರುವಂತಹ ನಟ್ಸ್ ಗಳನ್ನೆಲ್ಲ ಆ ಜಾಗದಲ್ಲಿ ಸ್ಪ್ರೆಡ್ ಮಾಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಫೈರ್ ಬರ್ಡ್ ಭೂಮಿಯಿಂದ ಹೊರಗಡೆ ಬಂದು ಆಕಾಶದಲ್ಲಿ ಫ್ಲೈ ಮಾಡ್ತಿರುತ್ತೆ. ಅವಾಗ ಅದಕ್ಕೆ ವನ್ಯ ಎಸ್ತಿರುವಂತಹ ನಟ್ಸ್ ಗಳು ಕಾಣ್ತವೆ. ಹಾಗಾಗಿ ಅದು ಆ ನಟ್ಸ್ ಗಳ ಹತ್ರ ಬಂದು ತುಂಬಾ ಖುಷಿಯಿಂದ ಅವುಗಳನ್ನ ತಿಂತಾ ಇರುತ್ತೆ. ಅವುಗಳನ್ನ ತಿಂತ ಅದಕ್ಕೂ ಕೂಡ ನಿದ್ದೆ ಬರ್ತಿರುತ್ತೆ. ಹಾಗಾಗಿ ಅದು ಕೆಳಗಡೆ ಬೀಳುತ್ತೆ. ಅಷ್ಟೊತ್ತಿಗಾಗ್ಲೇ ಸ್ಟಾಲಿಯನ್ ಮಲ್ಬಿಟ್ಟಿರುತ್ತೆ. ಫೈರ್ ಬರ್ಡ್ ನಿದ್ದೆಗೆ ಹೋಗಿರೋದನ್ನ ನೋಡಿ ವನ್ಯ ಸ್ಟಾಲಿನ್ ಎಬ್ಬಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿರುವಂತಹ ಜಾಗಕ್ಕೆ ಫೈರ್ ಬರ್ಡ್ ಬಂದು ಅವನ ಹತ್ರ ಇದ್ದಂತಹ ನಟ್ಸ್ ನ ತಗೊಂಡು ತಿನ್ನೋದಕ್ಕೆ ನೋಡ್ತಿರುತ್ತೆ. ಅದನ್ನ ನೋಡಿ ವನ್ಯ ತುಂಬಾ ಜೋರಾಗಿ ಕೂಗ್ಕೊಂಡ್ಬಿಡ್ತಾನೆ. ಹಾಗಾಗಿ ಅದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಆ ಸಮಯದಲ್ಲಿ ಸ್ಟಾಲಿನ್ ವನ್ಯನ ಸೇವ್ ಮಾಡ್ತಿರುತ್ತೆ. ಅದರಿಂದ ಆ ಫೈರ್ ಬರ್ಡ್ ಮೊದಲು ಸ್ಟಾಲಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಸ್ಟಾಲಿನ್ ಹೇಗೋ ಮಾಡಿ ಅದರಿಂದ ಬಚಾವಾಗ್ತಿರುತ್ತೆ. ಹಾಗಾಗಿ ಫೈರ್ ಬರ್ಡ್ ಗೆ ಕೋಪ ಬಂದು ಅದು ಎಲ್ಲಾ ಕಡೆ ಬೆಂಕಿನ ಸ್ಪ್ರೆಡ್ ಮಾಡ್ಬಿಡುತ್ತೆ. ಅದರಿಂದ ಅಲ್ಲಿರುವಂತಹ ಮರಗಳೆಲ್ಲ ಕತ್ಕೊಂಡು ಉರಿತಾ ಇರ್ತವೆ. ಇನ್ನೇನದು ಸ್ಟಾಲಿನ್ ಮತ್ತೆ ವನ್ಯ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ವನ್ಯ ಅವನ ಹತ್ರ ಇದ್ದಂತಹ